ಒಳ್ಳೇದಾಗಲಿ, ಮಾಡ್ತಾ ಇರೋರು ಒಳ್ಳೇದಾಗಲಿ. ಇದು ಆಂಧ್ರ. ಕನ್ನಡ ಬರುತ್ತೆ, ನಾವು ಮದರ್ ಟಂಗ್ ಎಲ್ಲ ಕನ್ನಡನೇ ಮಾತಾಡೋದು. ಬಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಊಟದ ಅವಶ್ಯಕತೆ ಇದೆ. ಮೆಜೆಸ್ಟಿಕ್ ಅಲ್ಲಿ ಆಲ್ಮೋಸ್ಟ್ ಸುಮಾರು ಜನ ಇದ್ದಾರೆ. ಎಷ್ಟೋ ಜನ ಜಾಗ ಇಲ್ದೇನೆ ನಾವು ಹೊರಗಡೆ ಹೋದ್ರೆಲ್ಲಾರು ತಿಂತೀವಿ, ಇಲ್ಲಿರೋರ್ಗೆ ಅವಶ್ಯಕತೆ ಜಾಸ್ತಿ. ಚೆನ್ನಾಗಿದೆ, ಬೇರೆಯವ್ರಿಗೆ ಅನುಕೂಲ ಆಗುತ್ತೆ, ಒಳ್ಳೇದು. ಎಲ್ಲ ದಾನಗಳಿಂದ ಶ್ರೇಷ್ಠವಾದ ದಾನ ಅನ್ನದಾನ ಅಂತಾರೆ. ಸೊ ಅನ್ನದಾನ ಮಾಡ್ತಾರೆ, ಏನು ಉದ್ದೇಶ ಸರ್? ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪನಿಗೆ ಯಾವ ರೀತಿ ಬೇಕಾದರೂ ನಾವು ಸೇವೆ ಸಲ್ಲಿಸ್ಬೋದು. ಒಂದು ವ್ರತ ಮಾಡೋದು, ಪೂಜೆ ಮಾಡೋದು, ಭಜನೆ ಮಾಡೋದು, ಸ್ವಾಮಿನ ದರ್ಶನ ಮಾಡೋದು. ಆದರೆ ಅಯ್ಯಪ್ಪನಿಗೆ ತುಂಬ ಇಷ್ಟವಾದ್ದು ಅಂದರೆ ಅನ್ನದಾನ. ಯಾರು ಯಾವತ್ತೂ ಹಸ್ಕೊಂಡಿರಬಾರ್ದು ಅನ್ನೋದೇ ಅಯ್ಯಪ್ಪನ ಉದ್ದೇಶ. ಅಯ್ಯಪ್ಪನ ನಂಬಿದವರು, ಅಯ್ಯಪ್ಪನ ವೆಳಿಪಾಡಿನಲ್ಲಿರೋರು ಅನ್ನದಾನಕ್ಕೆ ತುಂಬ ಪ್ರಾಶಸ್ತ್ಯ ಕೊಡ್ತಾರೆ. ನಮ್ಮದು ಇದು ವಿ ಸಿ ನಾರಾಯಣ ಸ್ವಾಮಿ ಅಯ್ಯಪ್ಪ ಗ್ರೂಪ್ ಅಂತ. ನಮ್ಮ ಗುರುಗಳು ವಿ ಸಿ ನಾರಾಯಣ ಸ್ವಾಮಿಯವರು. ಅವ್ರ ಹೆಸರಿನಲ್ಲಿ ಮುಖ್ಯವಾಗಿ ನಾರಾಯಣ ಅಂತ ಇವರು ನಾರಾಯಣ ಅವರು. ನಾವು ಇದನ್ನ ಒಂದು 15 ತಿಂಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. 15 ತಿಂಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ದಿವಸ 12ರಿಂದ 12:30, 12:45, 1 ಗಂಟೆ ಆದರೂ ಆಗ್ಬೋದು. ಒಟ್ಟಿಗೆ 26 kg ಏನೋ ಅಕ್ಕಿ ಇರುತ್ತೆ, ಅದು ಮುಗಿಯೋವರೆಗೂ ಮಾಡ್ತಾ ಇರ್ತೀವಿ. ಸೊ ಡೈಲಿ ಸ್ವೀಟ್ ಇಲ್ಲ. ಇವತ್ತು ಗುರುಗಳು ಏನೋ ಅವರು ಇದು ಮಾಡಿದ್ರು. ಒಂದೊಂದು ದಿವಸ ಬೇರೆ ಭಕ್ತಾದಿಗಳು ಅವ್ರ ಬರ್ತ್ಡೇ ಇರುತ್ತೆ, ಆನಿವರ್ಸರಿ ಇರುತ್ತೆ, ಒಂದೊಂದು ಫಂಕ್ಷನ್ ಇರುತ್ತೆ. ಅವರು ದಿನ ಅನ್ನದಾನದಲ್ಲಿ ಸೇರ್ಕೊ ಒಂದೊಂದು ಸ್ವೀಟು, ಒಂದು ಚಕ್ಲಿ, ಒಂದು ವಡೆ ಆ ಥರ ಕೊಡ್ತೀವಿ. ಸ್ವಲ್ಪ ಸಮ್ಮರ್ ಜಾಸ್ತಿ ಇರೋವಾಗ ಕೆಲವರು ಮಜ್ಜಿಗೆ ಅಂದರೆ ಮೊಸರು ಕೊಡ್ತಾರೆ, ನಾವು ಅದನ್ನು ಮಜ್ಜಿಗೆ ಮಾಡಿ ಹಂಚ್ತೀವಿ. ಬಟ್ ಅನ್ನದಾನ ಮಾತ್ರ ಡೈಲಿ ಇರುತ್ತೆ. ಅದು ನಾರಾಯಣಣ್ಣ ಅವ್ರದ್ದು. ಸ್ವೀಟ್ ಮಾಡಿಸೋರು ಯಾರು? ಸ್ವೀಟ್ ಇವತ್ತು ನಮ್ಮ ರಂಗನಾಥ್ ಸ್ವಾಮಿ ಅಂತ ಇವರು ಜರ್ಮನಿಯಿಂದ ಬಂದಿದ್ದಾರೆ. ಇವ್ರದ್ದು ಬರ್ತ್ಡೇ, ಅವ್ರ ಮನೆಯವರು, ಅವ್ರ ತಾಯಿ, ಅವ್ರ ತಂದೆ, ಅವರು ನಮ್ಮ ಬರ್ತ್ಡೇಗೆ ಇವತ್ತು ಸ್ವೀಟ್ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಸ್ವೀಟು, ಚಕ್ಲಿ ಅವ್ರ ಸೇವಾರ್ಥ. ಅನ್ನದಾನ ಈ ತರ ಡೈಲಿ ಯಾರಾದ್ರೂ ಬಂದು ಭಕ್ತರು ಯಾರು ಬೇಕಾದ್ರೂ ಬರ್ಬೋದು, ಎಕ್ಸ್ಟ್ರಾ ಕೊಡ್ಬೋದು. ಇದು ರಂಗನಾಥ್ ಸ್ವಾಮಿ ಅಂತ ಇವರು ಡೈಲಿ ಉಪ್ಪಿನಕಾಯಿ ದಾನ ಮಾಡ್ತಾರೆ. ಇವರು ಉಪ್ಪಿನಕಾಯಿ ದಾನ, ನೀವು ಅನ್ನದಾನ ಮಾಡ್ತೀರಾ? ಉಪ್ಪಿನಕಾಯಿ ಏನಾದ್ರು ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈಗ ಬರ್ತ್ಡೇ ಬೇರೆ ಬೇರೆ ತರ ಸೆಲೆಬ್ರೇಟ್ ಮಾಡ್ಕೊತಾರೆ. ಈಗ ಕೇಕ್ ಕಟ್ ಮಾಡ್ಕೊಳ್ಳೋದು, ನೈಟ್ ಎಲ್ಲ ರಾತ್ರಿ ಪಾರ್ಟಿ ಮಾಡೋಂಥದ್ದು ಏನೋ ಇರುತ್ತೆ. ಬಟ್ ನೀವು ಈ ರೀತಿ ಸೆಲೆಬ್ರೇಟ್ ಮಾಡ್ಕೊತೀರಾ, ಏನ್ ಅನ್ಸುತ್ತೆ? ಅದೊಂದು ತರ ಆನಂದ ಕೊಡುತ್ತೆ ಸರ್ ಮನಸ್ಸಿಗೆ. ಏನಂದ್ರೆ ಫಸ್ಟ್ ನಮ್ಮ ತಂದೆಯವರು, ಅವ್ರು ನೋಡೇ ಬೆಳ್ದಿರೋದು. ಅವರು ಅಯ್ಯಪ್ಪ ಸೇವೆನ ಮಾಡ್ಕೊಂಡು ಬಂದಿದ್ದಾರೆ. ಅದಾದ್ಮೇಲೆ ಅವರು ಮಾಡೋದು ನೋಡಿ ನಮಗೂ ಒಂಥರ ಆನಂದ ಬರುತ್ತೆ. ಅಥವಾ ನಾವು ಅವ್ರು ಫಾಲೋ ಮಾಡೋಣ ಅಂದ್ಬಿಟ್ಟು ನಾವು ಅನ್ನದಾನ ಮಾಡಿದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ನೀವು ಪ್ರತಿ ಬರ್ತಡೇನು ಈ ತರ ಏನೋ ವಿಶೇಷವಾಗಿ ಮಾಡ್ತಾ ಇರ್ತೀರಾ ಅಥವಾ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ? ಹೌದು, ನಾವು ಮುಂಚೆ ಜರ್ಮನಿಯಲ್ಲಿ ಇದ್ದಾಗ ಅಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಇರೋದೆ. ಈಗ ಇಲ್ಲಿ ಇಂಡಿಯಾದಲ್ಲಿ ಬಂದಾದ್ಮೇಲೆ ನಾವು ಈ ತರ ಅನ್ನದಾನ ಮತ್ತೆ ಮೇಡಮ್ ನೀವೇನ್ ಹೇಳಕ್ಕೆ? ಎಷ್ಟೋ ವರ್ಷದಿಂದ ಮಾಡ್ತಾ ಇದಾರೆ. ಇವತ್ತು ನಾವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಖುಷಿ ಆಗ್ತಾ ಇದೆ. ಸೇವೆ ಅಷ್ಟೇ ಸರ್. ಫಸ್ಟ್ ಟೈಮ್ ಬಂದಿರೋದು ನೀವು? ಸೊ ಮೇಡಮ್, ಈಗ ಬರ್ತ್ಡೇ ಅಂದ್ಮೇಲೆ ಡಿಫ್ರೆಂಟ್. ನೀವು ಜರ್ಮನಿಯಲ್ಲಿ ಇದ್ದವರು, ಸೊ ಅಲ್ಲೆಲ್ಲ ವಿಶೇಷವಾಗಿ ಆಚರಿಸ್ಕೊಂಡಿರ್ತೀರಿ. ಸೊ ಇಲ್ಲಿ ಈ ತರ ಆಚರಿಸ್ಕೊತಾ ಇದ್ದೀರಾ. ಸೊ ಇದಕ್ಕೂ ಡಿಫ್ರೆನ್ಸ್ ಏನ್ ಅನ್ಸುತ್ತೆ? ನಮ್ಗೆ ಇದೆಲ್ಲ ಅಲ್ಲಿ ಸಿಗಲ್ಲ. ಸೊ ಇಲ್ಲಿ ಇದೆ, ನಮ್ಗೆ ಇಲ್ಲೇ ಹುಟ್ಟಿ ಬೆಳೆದ್ವಿ. ಇದ್ರದ್ದು ಮಹತ್ವ ಇದುವರೆಗೂ ಗೊತ್ತಿರ್ಲಿಲ್ಲ. ಸೊ ಇನ್ಮೇಲೆ ಇದನ್ನ ಹಂಗೆ ನಡೆಸ್ಕೊಂಡು ಹೋಗೋಣ ಅಂತ ನಮಗೂ ಅನಿಸ್ತಾ ಇದೆ. ನಿಮ್ ತರ ಬೇರೆ ವ್ಯಕ್ತಿಗಳು ಬರ್ತಡೇನ ಡಿಫ್ರೆಂಟ್ ಆಗಿ ಆಚರಿಸ್ಕೊತಾರೆ. ಒಂದು ಮಾಲಲ್ಲಿ ಆಚರಿಸ್ಕೊತಾರೆ, ಅಥವಾ ಹೋಟೆಲ್ಗಳಲ್ಲಿ ಆಚರಿಸ್ಕೊತಾರೆ, ಮನೆಯಲ್ಲಿ ಆಚರಿಸ್ಕೊತಾರೆ. ಸೊ ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ವಿ ಪ್ರಿಫರ್ ಇದನ್ನ ನಾವು ಚೂಸ್ ಮಾಡಿದೀವಿ. ನಮಗೂ ಇದ್ರ ಬಗ್ಗೆ ಇವಾಗ ಅರಿವಾಗಿದೆ. ಇವ್ರನ್ನೆಲ್ಲ ನಾವು ಇವಾಗ ನೋಡಿ ಇವಾಗ ಕಲ್ತ್ಕೊಂಡಿದೀವಿ. ಅವರು ಮುಂಚೆ ಕಲ್ತ್ಕೊಂತಾರೆ, ಅವಾಗ ಬರ್ತಾರೆ. ನಮ್ಗೆ ತೃಪ್ತಿ ಕೊಟ್ಟು ಖಂಡಿತ ಇದು ಅವರು ಒಂದ್ಸಲಿ ಟ್ರೈ ಮಾಡಿದ್ರೆ ಅವ್ರಿಗೆ ಕೊಡ್ಬೋದು ಅಂತ ನಮ್ ನಂಬಿಕೆ, ಅವ್ರವ್ರ ಅಭಿಪ್ರಾಯ. ಮೇಡಮ್ ನೀವ್ ಹೇಳಕ್ ಇಷ್ಟಪಡ್ತೀರಾ? ನಾನೇನಿದೆ ಹೇಳಕ್ಕೆ? ಹೌದು, ನಮ್ಮ ಮಗ, ಸೊಸೆ, ಅವ್ರು ನಮ್ಮ ಹಸ್ಬೆಂಡ್. ಅವ್ರು ನಾವು ಮದ್ವೆ ಆಗಿ 33 ವರ್ಷ ಆಯ್ತು. 33 ವರ್ಷದಿಂದನೂ ನಾವು ಅಯ್ಯಪ್ಪ ಸೇವೆ ಮಾಡ್ತಾ ಇದ್ದೀವಿ, ಇನ್ನೂ ಮಾಡ್ತೀವಿ. ಬ್ಯಾಂಗ್ಳೂರೇ, ಪ್ರಾಪರ್ ಬ್ಯಾಂಗ್ಳೂರ್. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪನಿಗೆ ಯಾವ ರೀತಿ ಬೇಕಾದರೂ ನಾವು ಸೇವೆ ಸಲ್ಲಿಸ್ಬೋದು. ಒಂದು ವ್ರತ ಮಾಡೋದು, ಪೂಜೆ ಮಾಡೋದು, ಭಜನೆ ಮಾಡೋದು, ಸ್ವಾಮಿನ ದರ್ಶನ ಮಾಡೋದು.
ಆದರೆ ಅಯ್ಯಪ್ಪನಿಗೆ ತುಂಬ ಇಷ್ಟವಾದ್ದು ಅಂದರೆ ಅನ್ನದಾನ. ಉಚಿತ ಊಟ ಅಂದ್ರೆ ಸ್ವಲ್ಪ ಬಡವರಿಗೆಲ್ಲ ಇದಾಗುತ್ತೆ. ಯಾಕಂದ್ರೆ ಇವತ್ತು ಆಗಿರೋ ರೈಸ್ ಅಲ್ಲಿ ಮಿನಿಮಮ್ ರೈಸ್ 40 ರೂಪಾಯಿ 50 ರೂಪಾಯಿ ತಗೊಂತಾರೆ. ಇವತ್ತು ಕೊಡ್ತಾ ಇರೋದು ಬೆಂಗಳೂರಲ್ಲಿ ಮಾತ್ರ ಊಟದ ಮಾತ್ರ ಇಡೀ ನಾವು ಎಲ್ಲೆಲ್ಲೋ ಸುತ್ತಿದ್ರೆ, ಬಟ್ ಈ ತರ ಮಾತ್ರ ನಮ್ಗೆ ಅನ್ಸ್ದಂಗೆ ನಮ್ಮ ಬೆಂಗಳೂರು ಮಾತ್ರ ಅನ್ನಪೂರ್ಣೇಶ್ವರಿ ನೆನ್ಸಿರೋದಂತ ನಾವು ನೆನ್ಸ್ಕೊಂಡು ಊಟ ಮಾಡ್ತೀವಿ ಸರ್. ಹೌದು, ಎಂತ ದೇವಸ್ಥಾನಕ್ಕೆ ಹೋಗ್ಲಿ ಇವತ್ತು ಊಟ ಇದೆ. ಎಲ್ಲಾ ಕಡೆ ಪ್ರಸಾದ ಅಂತಾನೆ ಕೊಡ್ತಾರೆ. ಸುಮಾರು ದೇವಸ್ಥಾನ, ಈಗ ಜಯನಗರದಲ್ಲಿ ಜೈನ್ ಟೆಂಪಲ್ ಅಲ್ಲಿ ದಿನ ಊಟ ಇದೆ. ಲಟ್ಕನಪ್ಪ ಸರ್ಕಲ್ ಗಣೇಶನ್ ದೇವಸ್ಥಾನ ಅಲ್ಲಿ ಊಟ ಮಾಡ್ತೀವಿ. ಡೈಲಿ 1 ಗಂಟೆಗೆ ಅಲ್ಲಿ ಊಟ ಇದೆ. ತುಂಬಾ ಬಡವರಿಗೆ ಅಂತ ಅನ್ನೋದು, ಅದಕ್ಕೆ ಬೆಂಗಳೂರಲ್ಲಿ ಎಲ್ಲಿರೋ ಜನನು ಇಲ್ಲೇ ಬರ್ತಾರೆ. ಯಾಕಂದ್ರೆ ಇಲ್ಲಿ ಸಂಪಾದನೆನೂ ಹಂಗೆ ಇದೆ. ಕೆಲವರು ಸಂಪಾದನೆ ಮಾಡಿದ್ರೆ ಬದುಕ್ತಾರೋ ಇದ್ದಾರೆ, ಬಟ್ ಊಟಕ್ಕೋಸ್ಕರ ಬದುಕೋರು ಸುಮಾರು ಜನ ಇದ್ದಾರೆ. ಮತ್ತೆ ಎಷ್ಟೋ ಜನ ಪ್ರಸಾದ ಈ ತರ ಊಟಗಳು ತಿಂದೇ ಜೀವನ ಮಾಡೋರು ಸುಮಾರು ಜನ ಇದ್ದಾರೆ ಬೆಂಗಳೂರಲ್ಲಿ. ಈಗ ಬೇರೆ ಎಲ್ಲಿಂದ ಬಂದು ಬೆಂಗಳೂರು ಜೀವನ ಕಟ್ಕೋಬಹುದು. ಬೆಂಗಳೂರು ಜೀವನ ಕಟ್ಟಕ್ಕಾಗ್ದಿರೋರು ಜೀವನ ಕಟ್ಟಕ್ಕಾಗ್ದಿರೋರು ಎಲ್ಲಿ ಜೀವನ ಮಾಡಕ್ಕಾಗಲ್ಲ. ಸ್ವಂತ ಬೆಂಗಳೂರು ನಮ್ಗೆ ಅನ್ನ ಕೊಟ್ಟು ದೇವ್ರು ಇದೆ ಹೇಳ್ಬೇಕು. ಯಾವ ಸರ್ ನಮ್ ಸ್ವಂತ ಅವ್ರು ಬಂಗಾರಪೇಟೆ. ಹೊಸದಾಗ ಊಟ ಬೇಕಂತ ಆ ತರ ಕೊಟ್ಟಿದ್ರ. ಹೊಸದಾಗಿ ಹೊಟ್ಟೆಗೆ ಬೇಕಾದ್ರೆ ಊಟ ಹಾ, ಸೂಪರ್ ಇದೆ ಅಣ್ಣ. ಅದಕ್ಕೆ ನನಗೆ ಮಾತು ಬರಲ್ಲ ಮುಂದೆ. ಮೂರ್ ಹೊತ್ತ ಊಟ ಚಲೋ ಸಿಗುತ್ತೆ ಬೆಂಗಳೂರಲ್ಲಿ 3 ಟೈಮ್. ಮತ್ತೆ ಅಲ್ಲಿ ನಾವು ಹೊಸಕೋಟೆಯಲ್ಲಿ ಕೆಲಸ ಮಾಡ್ತೇವೆ. ಹೊಸಕೋಟೆಯಲ್ಲಿ ಕೆಲಸ ಮಾಡ್ತೇವೆ. ಇಲ್ಲ ಬಾಯಿ ಊಟ ಪಚ್ಚ ಸಿಗುತ್ತಾ, ಇಲ್ಲಿ ಅಂದ್ರೆ 5 ರೂಪಾಯಿ ಪ್ಲೇಟ ಪಚ್ಚ ಊಟ ಸಿಗುತ್ತಾ. ಬಡ ಮಕ್ಕಳಿಗೆ ಫುಲ್ ಅನುಕೂಲ, ಬಡ್ರ ಮಕ್ಕಳಿಗೆ ದುಡಿಲಕ್ಕ ಅದು ಎಲ್ಲ ಫುಲ್ ಅನುಕೂಲ ಇದೆ. 3 ಟೈಮ್ ಊಟ ಫುಲ್ ಅನುಕೂಲ ಇದೆ. ನಾವ್ ಹೆಂಗ್ ದುಡಿತೀವೋ ಹಂಗ್ ಪಗಾರ ಇರುತ್ತೆ. ಡೈಲಿ 6 ದಿಂದ 6 ಗಂಟೆ ತನಕ ದುಡಿತೀವಿ ಅಂದ್ರೆ ಕೂಲಿ 1000 ರೂಪಾಯಿ ಕೊಡ್ತಾರೆ. 1000 ರೂಪಾಯಿ ಕೊಡ್ತಾರೆ. 1000 ರೂಪಾಯಿ ಹೊಟ್ಟಿಗೆ ಊಟ ಕೊಟ್ಟಿರಲ್ಲ, ಅದೇ ಪುಣ್ಯ. ಅದು ಸೂಪರ್, ನನ್ಗೆ ಅದು ಇಷ್ಟ. ಕೋಲಾರ ಡಿಸ್ಟ್ರಿಕ್ಟ್ ನಾನು ಸುಮಾರು ಒಂದು 35-40 ವರ್ಷ ಆಯ್ತು. ನಾನು ಇಲ್ಲೇ ಶ್ರೀರಾಮ್ಪುರದಲ್ಲಿ ಇದ್ರೆ, ಇದು ಈ ಡಿಪಾರ್ಟ್ಮೆಂಟ್ 25 ವರ್ಷ ನಾವು ಡಿಪಾರ್ಟ್ಮೆಂಟ್. ಇವು ನಮ್ದು ವಸಂತಪುರ. ಹೇಗಿದೆ ಆಟೋ ಬಿಸ್ನೆಸ್? ಇವು ಸ್ವಲ್ಪ ಕಮ್ಮಿ ಸರ್, ಬಸ್ಗಳು ಸ್ವಲ್ಪ ಇದಾದಾಗಿಂದ ಸ್ವಲ್ಪ ಕಮ್ಮಿ ಇದೆ. ಬಸ್ ಫ್ರೀ ಆದ್ಮೇಲೆ ಅದು ನಾವು ನಮ್ದು ಓಲ್ ಒಬ್ಬರು ಏನಿಲ್ಲ, ಏನೋ ದೇವ್ರು ಕೊಟ್ಟಿದ್ರೆ ಅರ್ಧಿ ಕಡೆ ಹೋಗ್ತಾ ಇರ್ತೀವಿ. ನಾವ್ ಯಾರು ರೆಪೇಜ್ ಮಾಡಲ್ಲ, ಏನಿಲ್ಲ. ಇದುವರೆಗೆ ನಮ್ದು ಯಾವ್ದು ಅಂತ ಕೇಸ್ಗಳಿಲ್ಲ. 25 ವರ್ಷ ಡಿಪಾರ್ಟ್ಮೆಂಟ್. 10 ರೂಪಾಯಿ ಕಮ್ಮಿ ಕೊಡ್ಲಿ, 5 ರೂಪಾಯಿ ಜಾಸ್ತಿನೂ ಕೊಡೋರು ಇದ್ದಾರೆ. ತಗೊಂಡು ಹೋಗ್ತಾ ಇರ್ತಾರೆ. ಊಟ ಎಲ್ಲ ಹೆಂಗಿದೆ ಟೇಸ್ಟ್? ಊಟ ಎಲ್ಲ ಚೆನ್ನಾಗಿದೆ ಸರ್ ಅಂತ ಹೇಳಂಗೆ ಅದೇ ಹೇಳಿದ್ರೆ ಸರ್. ಹೊಟ್ಟೆ ತುಂಬ 5 ಸ್ಟಾರ್ ಹೋಟೆಲ್ ಕೂಡ ಈ ತರ ಊಟ ಯಾರು ಕೊಡಲ್ಲ. ಯಾಕಂದ್ರೆ ಫುಟ್ಬಾಲ್ ಮೇಲೆ ಮಾಡ್ತಾರೆ ಅಂತ ನಾವು ಹೇಳ್ಕೊಬಹುದು. ಅಷ್ಟೇ ಚೆನ್ನಾಗಿದೆ ಸರ್. ಊಟ ಮಾತ್ರ ಸೂಪರ್ ಊಟ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆಟೋ ಡ್ರೈವರ್ಗೆ, ಸುಮಾರು ಜನಕ್ಕೆ. ಎಸ್ಪೆಷಲಿ ಮೆಜೆಸ್ಟಿಕ್ ಅಲ್ಲಿ ಬಹಳ ಜನ ಊಟಕ್ಕೋಸ್ಕರ ಪರದಾಡ್ತಾ ಇರ್ತಾರೆ. ಅಲ್ಲೂ ಹೋಗ್ತಾರೆ. ಪಕ್ಕದಲ್ಲಿ ಇದಿದೆಯಲ್ಲ, ಇಂದಿರಾ ಕ್ಯಾಂಟೀನ್, 10 ರೂಪಾಯಿ ಕೊಡ್ಬೇಕಂತ ಯೋಚನೆ ಮಾಡಿ ದುಡ್ಡು ಇಲ್ದಾರ ಪಾಪ ಬೇಜಾನ್ ಜನ. ನಾನು ಡೈಲಿ ಆಲ್ಮೋಸ್ಟ್ 1 ಮಂತ್ 1.5 ಮಂತ್ ನಿಂದ ಇಲ್ಲೇ ಬಂದು ಊಟ ಮಾಡ್ತಾ ಇದ್ದೀನಿ. ಒಂದ್ ದಿನ ಇಲ್ಲೇ ಬಂದು ಊಟ ಮಾಡ್ತಾ ಇದ್ದೀರಾ? ಊಟ ಎಲ್ಲ ಚೆನ್ನಾಗಿದೆ? ಊಟ ಎಲ್ಲ ಚೆನ್ನಾಗಿದೆ ಸರ್.